ಥರ್ಸ್ಡೇ ಆಫ್ಟರ್ನೂನ್ ಡ್ರೆಸ್ ಎಲ್ಲ ಸ್ವಲ್ಪ ಸೈಡ್ ಸ್ಟಿಚ್ ಮಾಡಬೇಕಾಗಿತ್ತು. ಸೈಡ್ ಸ್ಟಿಚ್ ಆದಮೇಲೆ ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಊರಿಗೆ ಹೊರಡ್ತಾ ಇದ್ದೀವಿ ವೀಕೆಂಡು, ಮತ್ತು ಹಸ್ಬೆಂಡ್ಗೆ ಅಲ್ಲಿ 2 ಡೇಸ್ ಕೆಲಸ ಇದೆ ಅಂತ ಹೇಳಿ. ನಂದು ಹಸ್ಬೆಂಡು ಸೇಮ್ ನೇಟಿವ್ ಪ್ಲೇಸು, ಹಾಗಾಗಿ ಮಂತ್ಲಿ ಒಂದ್ಸಲ ಊರಿಗೆ ಹೋಗ್ತಾನೆ ಇರ್ತೀವಿ. ಸೊ ಟ್ರೈನ್ ಇರೋದು ಅರೌಂಡ್ 7:30 ಆಗಿರೋದ್ರಿಂದ ಮನೇಲೇ ನೈಟ್ ಡಿನ್ನರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹೊರಗಡೆ ಎಲ್ಲ ತಿನ್ನೋದು ಬೇಡ ಅಂತ ಹೇಳಿ. 3 ಡೇಸ್ ಮನೇಲಿ ಇರಲ್ಲ ಅಂತೇಳಿ ಸೊ ಪಾಟಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಯೂಶ್ವಲಿ ನಾನು ಮಾರ್ನಿಂಗ್ ಅಷ್ಟೇ ಪಾಟಿಗೆ ನೀರು ಹಾಕೋದು, ಬಟ್ ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ 3 ಡೇಸ್ ಇರೋದಿಲ್ಲ ಅಂತೇಳಿ ಈವ್ನಿಂಗ್ ಒಂದ್ಸಲ ನೀರು ಹಾಕ್ತಾ ಇದ್ದೀನಿ. ಸೊ ಮೇಂಟೈನ್ ಆಗುತ್ತೆ ಅಂತೇಳಿ ಡಿನ್ನರ್ ಎಲ್ಲ ರೆಡಿ ಮಾಡಾದ್ಮೇಲೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಚೆರಿ ಹೊರಟ್ವಿ. ಹಸ್ಬೆಂಡ್ ಮಾರ್ನಿಂಗೇ ಬ್ಯಾಂಗ್ಳೂರು ಹೋಗಿದ್ದರು ಕೆಲಸದ ಮೇಲೆ. ಸೊ ಅವ್ರು ನಾನು ಬ್ಯಾಂಗ್ಳೂರಿನಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ನಾನು ಚೆರಿ ಅರೌಂಡ್ 7ಗೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಊರಿನಲ್ಲಿ ಯಾವುದೇ ಥರ ವೀಡಿಯೋನ ನಾನು ಶೂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ಊರಿಗೆ ಹೋದರೆ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗದೆ ಬರೋದಿಲ್ಲ. ಶ್ರೀ ಚೌಡೇಶ್ವರಿ ಅಮ್ಮನವರು. ಸೊ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್ ಮಿ.